ನೋಡಿ, ಈ MCC ಅವರು ಪದೇ ಪದೇ ಇದೇ ರೀತಿ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ ಡೇಟನ್ನು. ಇವರು ಸೀಟ್ ಮ್ಯಾಟ್ರಿಕ್ಸನ್ನು ಈ ಕೋರ್ಟ್ ಆದೇಶ ಬಂದ ಮೇಲೆ, ಅಂದರೆ JNMC ಕಾಲೇಜ್ ಬೆಳಗಾವಿ ಕಾಲೇಜನ್ನು ನೀವು ಯಾಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಒಂದು ಕೋರ್ಟ್ನ ಆದೇಶ ಬಂದ ಮೇಲೇ ಇವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದರು. ಅದರಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿರಲಿಲ್ಲ? ಮತ್ತೆ ಈಗ ಇನ್ಕ್ಲೂಡ್ ಮಾಡಿ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು ಇನ್ನೂ 2 ದಿನಗಳ ಹಿಂದೆಯೇ ಎಕ್ಸ್ಟೆಂಡ್ ಮಾಡಿದರೆ ಎಟ್ ಎ ಟೈಮ್ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಈ ಒಂದು JNMC ಕಾಲೇಜ್ ಬೆಳಗಾವಿಯನ್ನು ಹಾಕ್ಕೊಳ್ತಾ ಇದ್ದರು. ಆದರೆ ಈಗ ಎಕ್ಸ್ಟೆಂಡ್ ಮಾಡಿ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಹಾಗಿದ್ರೆ ಫೈನಲ್ ರಿಸಲ್ಟ್ ಇನ್ನೂ 12ನೇ ತಾರೀಕು ಬರೋದಿಲ್ಲ. ಮತ್ತು ನಮ್ಮ KA ಅವರು ಕೂಡ ಇನ್ನೂ ವೇಟ್ ಮಾಡಬೇಕಾಗುತ್ತೆ ಫೈನಲ್ ರಿಸಲ್ಟನ್ನು ಬಿಡೋದಕ್ಕೆ. ಇಲ್ಲಿ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ, ಅರ್ಜೆಂಟ್ ಅಟೆನ್ಷನ್ ಕ್ಯಾಂಡಿಡೇಟ್ಸ್ ಅಂತ ಹಾಕಿದ್ದಾರೆ. MCCಗೆ DGHS ಕಡೆಯಿಂದ ಒಂದು ನೋಟಿಸ್ ಬಂದಿದೆ ಅಂತೆ. ಏನಂದರೆ, ಒಂದು ಕಾಲೇಜನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಅದನ್ನು ಹಿಂದಿನ ರೌಂಡಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಅಂದರೆ JNMC ಕಾಲೇಜನ್ನು ಯಾಡ್ ಮಾಡಿರಲಿಲ್ಲ. ಯಾಕಂದರೆ ಅದರಿಂದ ಏನೋ ಒಂದು ಕೋರ್ಟ್ ಕೇಸ್ನ ಇಶ್ಯೂಯಿಂದಾಗಿ ಆ ಒಂದು ಕಾಲೇಜನ್ನು ಯಾಡ್ ಮಾಡಿರಲಿಲ್ಲ. ಈ ಒಂದು ರೌಂಡಿಗೆ ಆ ಒಂದು ಕಾಲೇಜನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಕಾಲೇಜ್ ESIC ಕಾಲೇಜನ್ನು ಕೂಡ ಹೈದರಾಬಾದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಗಮನಿಸಬಹುದು, ESIC ಮೆಡಿಕಲ್ ಕಾಲೇಜ್ ಹೈದರಾಬಾದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಜವಾಹರ್ಲಾಲ್ ನೆಹರು ಕಾಲೇಜ್ ಬೆಳಗಾವಿಯಲ್ಲಿ ಡೀಮ್ಡ್ ಸೀಟ್ಗಳು 158 ಇದ್ದಾವೆ. ಮತ್ತು ಜವಾಹರ್ಲಾಲ್ ನೆಹರು ಬೆಳಗಾವಿ ಕಾಲೇಜ್ನಲ್ಲಿಯೇ NRI ಸೀಟ್ಸ್ಗಳು 30 ಸೀಟ್ಗಳಿದ್ದಾವೆ. ನಿಮ್ಮ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೇನೆ, ಈ NRI ಸೀಟ್ಸ್ಗಳನ್ನು ಅಲ್ಲಿಯೂ ಕೂಡ ಮ್ಯಾನೇಜ್ಮೆಂಟಾಗಿ ಕನ್ವರ್ಟ್ ಮಾಡಿ ಅಲಾಟ್ ಆಗದೇ ಇದ್ದರೆ ಆ ಕಾಲೇಜ್ಗಳಲ್ಲಿರುವಂಥ ಸೀಟ್ಗಳನ್ನು ಮ್ಯಾನೇಜ್ಮೆಂಟಾಗಿ ಅಲಾಟ್ ಮಾಡ್ತಾರೆ. ಅದು ಕೂಡ 3rd ರೌಂಡ್ ಆದಮೇಲೆ. ಈ ಒಂದು ಕಾಲೇಜ್ಗಳ ಸೀಟ್ಗಾಗಿ ಈ ಒಂದು ಶೆಡ್ಯೂಲನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರಂತೆ. ಶೆಡ್ಯೂಲ್ ಎಕ್ಸ್ಟೆಂಡ್ ಮಾಡಿರುವಂತಹ ಮಾಹಿತಿಯನ್ನು ಇನ್ನೂ ಕೆಲವೇ ಸಮಯದಲ್ಲಿ ಅವರು ಪಬ್ಲಿಷ್ ಮಾಡ್ತಾರಂತೆ. ಹಾಗೆ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. 12 ಗಂಟೆಗೆ ಈ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಕ್ಲೋಸ್ ಆಗ್ತಾ ಇತ್ತು. ಬಟ್ ಇನ್ನೂ ಕ್ಲೋಸ್ ಆಗಿಲ್ಲ. ಅಂದರೆ ಥಿಂಕ್ ಮಾಡ್ಬೋದು ಇನ್ನೂ ಎಕ್ಸ್ಟೆಂಡ್ ಮಾಡಿದಾರಂತ. MCCಯ ರಿವೈಸ್ ಶೆಡ್ಯೂಲನ್ನು ಇನ್ನೂ ಕೆಲವೇ ಸಮಯದಲ್ಲಿ ರಿಲೀಸ್ ಮಾಡ್ತಾರೆ. ಅದರಲ್ಲಿ 12ನೇ ತಾರೀಕಂತೂ ರಿಸಲ್ಟ್ ಆಗಿರೋದಿಲ್ಲ. ನಮ್ಮ 12ನೇ ತಾರೀಕು ಬಂದಿದ್ದರೆ ಇಲ್ಲಿ 13ನೇ ತಾರೀಕು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು KAಯಲ್ಲಿ ರಿಸಲ್ಟನ್ನು. ಆದರೆ ಇದು ಇನ್ನೂ ಎಕ್ಸ್ಟೆಂಡ್ ಆಗೋದ್ರಿಂದ, ಅಂದರೆ ಅಪ್ರಾಕ್ಸಿಮೇಟ್ಲಿ 20 ತನಕ ಹೋಗ್ಬೋದು. ಎಲ್ಲ ನಮ್ಮ ಕರ್ನಾಟಕ ರಿಸಲ್ಟ್ ಬಂದು ಅದೆಲ್ಲ ಮುಗಿಯೋಷ್ಟರಲ್ಲಿ ಈ ಮಂತ್ ಎಂಡ್ ಆಗುತ್ತೆ. ಅಂದರೆ ಸೆಕೆಂಡ್ ರೌಂಡ್ ಪೂರ್ತಿಯಾಗಿ ಮುಗಿಯೋದಕ್ಕೆ ಈ ಮಂತ್ ಎಂಡ್ ತನಕ ಹೋಗ್ಬೋದು. ಪ್ರತಿ ವರ್ಷ KA ಎಕ್ಸ್ಟೆಂಡ್ ಮಾಡ್ತಾ ಇತ್ತು. ಬಟ್ ಈ ವರ್ಷ KA ಭಾಳ ಕ್ವಿಕ್ಕಾಗಿ ಎಲ್ಲ ಪ್ರೊಸೆಸ್ಗಳನ್ನು ಮುಗಿಸ್ತಾ ಇದೆ. ಆದರೆ MCC ಈ ರೀತಿ ಪದೇ ಪದೇ ಒಂದೊಂದು ದಿನ, 2 ದಿನ, 3 ದಿನಗಳ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡ್ತಾನೆ ಇದೆ. ಆದ್ದರಿಂದ MCCಯಲ್ಲಿ ಯಾರ್ಯಾರು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅವರಿಗೆ ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ESIC ಕಾಲೇಜ್ ಹೈದರಾಬಾದ್ ಈ ಒಂದು ಕಾಲೇಜನ್ನು ನೀವು ಗೌರ್ಮೆಂಟ್ ಕೋಟಾದಲ್ಲಿ ಹಾಕ್ಕೊಳ್ಬೋದು. ಅದೇ ರೀತಿಯಲ್ಲಿ ಜವಾಹರ್ಲಾಲ್ ನೆಹರು ಕಾಲೇಜನ್ನು ಬೆಳಗಾವಿಯಲ್ಲಿ ಇದೆಯಲ್ಲ, ಆ ಕಾಲೇಜನ್ನು ಕೂಡ ನೀವು ಆಪ್ಷನ್ ಎಂಟ್ರಿಲಿ ಡೀಮ್ಡ್ ಕಾಲೇಜ್ಗಳಿಗೆ ಹಾಕ್ಕೊಳ್ಬೋದು. ಫೀ ಸ್ಟ್ರಕ್ಚರ್ ಅದರಲ್ಲಿ ಕೊಟ್ಟಿರ್ತಾರೆ, ನೀವು ನೋಡಿಕೊಂಡು ಆಪ್ಷನ್ ಎಂಟ್ರಿಲಿ ಹಾಕ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 20 ಲ್ಯಾಕ್ ತನಕ ಇರುತ್ತದೆ. ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಲಿ ಹಾಕ್ಕೊಳ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ನಿನ್ನೆ ತಾನೇ KA ಆಪ್ಷನ್ ಎಂಟ್ರಿ ಮುಗಿದೋಯಿತು. ಅಂದರೆ ನಿನ್ನೆ ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ ನೀಟ್ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ನಿನ್ನೆ ಆ ಒಂದು ಸಮಯವನ್ನು ಇವತ್ತು ಬೆಳಗ್ಗೆ 8ರ ತನಕ ಓಪನ್ ಮಾಡಿದ್ರು. ಅಲ್ಲಿ ಎಲ್ಲರೂ ಆಪ್ಷನ್ ಎಂಟ್ರಿನ ಮಾಡ್ಕೊಂಡಿರ್ತೀರ ಅಂದ್ಕೊಳ್ತೇನೆ. ಈ ರಿಸಲ್ಟ್ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ. ಅಂದರೆ MCC ರಿಸಲ್ಟ್ ಬಂದ ನಂತರವೇ ನಮ್ಮ ಕರ್ನಾಟಕದ ರಿಸಲ್ಟ್ ಬರಲೇಬೇಕಾಗುತ್ತೆ. ಈಗೇನಾದರೂ ಮಾಕ್ ರಿಸಲ್ಟ್ ಏನಾದರೂ ಬಿಡ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ 3rd ರೌಂಡ್ದು KCET ಇದೆಯಲ್ಲ, ಅದರ ಏನಾದರೂ ರಿಸಲ್ಟ್ ಬಿಟ್ಟುಬಿಟ್ರೆ KA ನೀಟ್ ಮಾಕ್ ಅಲಾಟ್ಮೆಂಟ್ ಕೂಡ ಬಿಟ್ಟಂಗೆ ಆಗ್ತದೆ. ಅದನ್ನು ಬಿಟ್ಟರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಅಂದರೆ ಇದನ್ನು ನೋಡಿಕೊಂಡು ನಾವು MCCಯಲ್ಲಿ ಸೀಟ್ ಸಿಕ್ಕ ಮೇಲೆ ಅಲ್ಲಿಯೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಮೊದಲೇ ಹೇಳಿರೋಂತೆ ಒಂದು ದಿನ ನಿಮಗೆ ಕೊಡ್ತೇವೆ ಎಕ್ಸಿಟ್ ಅಂತ ಆಗಲಿಕ್ಕೆ, ಒಂದು ದಿನ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿದರು. ಆದ್ದರಿಂದ ಇನ್ನೊಂದು ಬಾರಿ ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೋ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ KAದು. ಈಗ KA ತನ್ನ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದೆ. ಅಂದರೆ ಈಗ KAಯಲ್ಲಿ ಅದು ಸಾಫ್ಟ್ವೇರ್ ಪ್ರೊಸೆಸ್ ಇರ್ತದಲ್ಲ, ಅಲಾಟ್ಮೆಂಟ್ ಪ್ರೊಸೆಸ್ಸು, ಅದು ಸ್ಟಾರ್ಟ್ ಆಗಿದೆ. ಇದಕ್ಕೆ ಮಿನಿಮಮ್ 2 to 3 ಡೇಸ್ ತೊಗೊಳುತ್ತೆ. ಆದ್ದರಿಂದ ರಿಸಲ್ಟ್ ಇನ್ನೂ ನಾವು ಎಕ್ಸ್ಪೆಕ್ಟೆಡ್ ಇನ್ನೂ ಸ್ವಲ್ಪ 12-13ಗೆ ವೇಟ್ ಮಾಡ್ಬೋದಾಗಿತ್ತು. ಬಟ್ ಇದು MCC ಅವರು ರಿಲೀಸ್ ಮಾಡೋದು ಲೇಟ್ ಮಾಡ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಲಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.